ಆ ಕಡೆ ಕಾಲೇಜ್ಗೂ ಹೋಗಲಿಲ್ಲ, ಈ ಕಡೆ ಪ್ರೀತಿಗೂ ಬೀಳಲಿಲ್ಲ. ಬಾಲಾಜಿಗೆ ಯಾಕೆ ಹೀಗಾಯಿತು? ಬನ್ನಿ ನೋಡೋಣ. ಕನ್ನಡದ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸಹೋದರ ಬಾಲಾಜಿಗೆ ಸಂಬಂಧಪಟ್ಟ ಸ್ಟೋರಿ ಇದು. ನಟ ರವಿಚಂದ್ರನ್ ಅವರು ನಿರ್ಮಾಪಕ, ನಿರ್ದೇಶಕ ಹಾಗೂ ನಟರು ಎಂಬುದು ಕನ್ನಡ ನಾಡು ಹಾಗೂ ಬಹುತೇಕ ಸಿನಿ ಪ್ರೇಮಿಗಳಿಗೆ ಗೊತ್ತಿರೋ ಸಂಗತಿ. ಕನ್ನಡ ಸಿನಿಮಾ ರಂಗದಲ್ಲಿ ನಿರ್ಮಾಪಕರಾಗಿದ್ದವರು ವೀರಸ್ವಾಮಿ. ಅವರ ಮಗನೇ ವಿ ರವಿಚಂದ್ರನ್. ಅವರನ್ನು ಕನ್ನಡಿಗರು ಪ್ರೀತಿಯಿಂದ ಕ್ರೇಜಿ ಸ್ಟಾರ್ ಎಂದು ಕರೆಯುತ್ತಾರೆ. ಪ್ರೇಮಲೋಕ, ರಣಧೀರದಂತಹ ಸೂಪರ್ ಹಿಟ್ ಚಿತ್ರಗಳನ್ನು ಕನ್ನಡಿಗರಿಗೆ ಕೊಟ್ಟು ಕಾಸು ಮಾಡಿಕೊಂಡ ರವಿಚಂದ್ರನ್ ಅವರು ಶಾಂತಿ ಕ್ರಾಂತಿಯ ಬಿಗ್ ಬಜೆಟ್ ಚಿತ್ರವನ್ನು ಸಹ ಕೊಟ್ಟು ಕಾಸು ಕಳೆದುಕೊಂಡಿದ್ದಾರೆ. ಆದರೆ ಯಾವತ್ತೂ ಕೂಡ ಕಾಸು ಕಳೆದುಕೊಂಡಾಗ ಕುಗ್ಗದೆ, ಕಾಸು ಬಂದಾಗ ಹಿಗ್ಗದೆ ಸಿನಿಮಾವನ್ನು ಉಸಿರಾಗಿಸಿಕೊಂಡವರು ರವಿಚಂದ್ರನ್. ಇಂದಿಗೂ ಕೂಡ ರವಿಚಂದ್ರನ್ ಅವರು ಸಿನಿಮಾವನ್ನು ಅಷ್ಟೇ ಪ್ರೀತಿಸುತ್ತಾರೆ, ಆ ಬಗ್ಗೆ ಮಾತನಾಡುತ್ತಾರೆ. ಆದರೆ ಸದ್ಯಕ್ಕೆ ಅವರಿಗೆ ಸಿನಿಮಾ ನಿರ್ಮಾಣ ಸಾಧ್ಯವಾಗುತ್ತಿಲ್ಲ ಅಷ್ಟೇ. ಈಗಲೂ ಸಿನಿಮಾ ನಟನೆಯನ್ನು ಮುಂದುವರಿಸುತ್ತಾ ತಮ್ಮ ಸಿನಿಮಾ ಪ್ರೀತಿಯನ್ನು ತೋರಿಸುತ್ತಿರುವ ರವಿಚಂದ್ರನ್ ಅವರು ಸದ್ಯಕ್ಕೆ ಸಿನಿಮಾ ಉದ್ಯಮದಲ್ಲಿ ಸಿನಿಮಾ ನಿರ್ಮಾಣ ಮಾಡುತ್ತಿಲ್ಲ. ಕಾರಣ ಅವರಿಗೆ ಸೋಲಿನ ಸರದಾರ. ಈ ಮೊದಲು ಸೋಲು ಗೆಲುವು ಎರಡನ್ನೂ ನೋಡಿ ಜೀರ್ಣಿಸಿಕೊಂಡಿದ್ದ ರವಿಚಂದ್ರನ್ ಅವರು ಈಗ ಸೋಲಿನ ಮೆಟ್ಟಿಲಲ್ಲಿ ನಿಂತಿದ್ದಾರೆ ಎನ್ನಲಾಗುತ್ತಿದೆ. ಕಾರಣ ಹಳೆಯ ಸೋಲು ಅವರನ್ನು ಇಂದಿಗೂ ಬಿಡದೆ ಕಾಡುತ್ತಿದೆ. ಸಾಕಷ್ಟು ಆಸ್ತಿಯನ್ನು ಕಳೆದುಕೊಂಡು ರವಿಚಂದ್ರನ್ ಅವರು ನಿರ್ಮಾಣದಿಂದ ದೂರ ಇದ್ದಾರೆ. ಆದರೆ ಇಂದಿಗೂ ಕೂಡ ಅವರ ಸಿನಿಮಾ ಪ್ರೀತಿ ಹಾಗೂ ಸಿನಿಮಾ ನಿರ್ಮಾಣ ಮಾಡುವ ಕನಸು ದೂರವಾಗಿಲ್ಲ. ಆದರೇನು ಅವರಿಗೆ ಕಾಸು ಕೃಪೆ ಮಾಡುತ್ತಿಲ್ಲ. ಆದರೆ ರವಿಚಂದ್ರನ್ ಅವರು ಒಂದು ಕಾಲದಲ್ಲಿ ಬಹಳಷ್ಟು ಸಿನಿಮಾವನ್ನು ನಿರ್ಮಾಣ ಮಾಡಿ ಯಶಸ್ವಿಯಾಗಿದ್ದರು. ಜೊತೆಗೆ ಕೆಲವು ರಿಮೇಕ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಗೆದ್ದಿದ್ದರು ಕೂಡ. ಕೆಲವು ಸಿನಿಮಾಗಳು ಅರ್ಧದಲ್ಲಿ ನಿಂತು ಹೋಗಿವೆ. ಅವುಗಳಲ್ಲೊಂದು ಕಾಲೇಜ್. ರವಿಚಂದ್ರನ್ ಅವರು ತಮ್ಮ ಸಹೋದರ ಬಾಲಾಜಿ ಅವರಿಗಾಗಿ ಕಾಲೇಜ್ ಎಂಬ ಸಿನಿಮಾವನ್ನು ಪ್ರಾರಂಭಿಸಿದ್ದರು. 2 ದಶಕಗಳಿಗೂ ಮೊದಲಿನ ಸಿನಿ ಪ್ರೇಮಿಗಳಿಗೆ ಗೊತ್ತಿರುವ ಸಂಗತಿ. ಆ ಚಿತ್ರದಲ್ಲಿ ನಟ ಬಾಲಾಜಿಗೆ ನಾಯಕಿಯ ಆಯ್ಕೆ ಕೂಡ ಆಗಿಬಿಟ್ಟಿತ್ತು. ಆದರೆ ಆ ಚಿತ್ರದ ಶೂಟಿಂಗ್ ಒಂದು ಹಂತದ ಬಳಿಕ ನಡೆಯಲೇ ಇಲ್ಲ. ಬಳಿಕ ಕೂಡ ತೆರೆಗೆ ಬರಲೇ ಇಲ್ಲ. ಹಾಗಿದ್ದರೆ ಬಾಲಾಜಿ ಚಿತ್ರ ಯಾಕೆ ನಿಂತು ಹೋಯಿತು? ರವಿಚಂದ್ರನ್ ಅವರು ಸ್ವತಃ ನಿರ್ಮಾಪಕರು ಆಗಿದ್ದರೂ ಸಹ ಯಾಕೆ ತಮ್ಮನ ಚಿತ್ರವನ್ನು ತೆರೆಗೆ ತರಲು ಆಗಲಿಲ್ಲ? ರವಿಚಂದ್ರನ್ ಅವರು ತಮ್ಮ ಸಹೋದರನಾದ ಬಾಲಾಜಿ ಅವರಿಗೆ ಕಾಲೇಜ್ ಚಿತ್ರವನ್ನು ಪ್ರಾರಂಭಿಸಿದ್ದರು. ಮಧ್ಯದಲ್ಲಿ KCN ಚಂದ್ರಶೇಖರ್ ಅವರು ಬಾಲಾಜಿಯವರ ಈ ಮೊದಲು KCN ರವರು ಪ್ರೇಮಲೋಕ ನಿರ್ಮಾಣಕ್ಕೆ ಸಜ್ಜಾಗಿದ್ದರು. ಆದರೆ ರವಿಚಂದ್ರನ್ ಅವರು ಆ ಚಿತ್ರದ ಬಜೆಟ್ ಬಗ್ಗೆ ಹೇಳಿದಾಗ ಹಿಂದೆ ಸರಿದರು. ಚಿತ್ರ ಮಾಡಲು ಬಂದಾಗ ರವಿಯವರು ಕಾಲೇಜ್ ಚಿತ್ರವನ್ನು ನಿಲ್ಲಿಸಿದರು. ಈ ಚಿತ್ರಕ್ಕೆ ಮುಹೂರ್ತವೂ ನಡೆಯಿತು. ಇದು ತಮಿಳು ಚಿತ್ರದ ಪ್ರೇಮ ಕಥೆಯ ರಿಮೇಕ್. ನಿರ್ದೇಶನ ದಿನೇಶ್ ಬಾಬು ಅವರದು. ಆದರೆ ಮುಹೂರ್ತದ ನಂತರ ಈ ಚಿತ್ರವು ಮುಂದುವರಿಯಲಿಲ್ಲ. ಈ ಕಾರಣದಿಂದ ಬಾಲಾಜಿ ಅತ್ತ ಕಾಲೇಜ್ಗೂ ಹೋಗಲಿಲ್ಲ, ಇತ್ತು ಪ್ರೀತಿಸಲೂ ಇಲ್ಲ.